ತರಕಾರಿ ಸಾಗು, ಮಾವಿನ ಹಣ್ಣಿನ ಸೀಕರಣೆ, ಕಾಯಿ ಚಟ್ನಿ ಜೊತೆಗೆ ಪೂರಿ, ಒಳ್ಳೆ ಕಾಂಬಿನೇಷನ್ನು. ಇವತ್ತು ಪೂರಿ ಜೊತೆ ನಾನು ತರಕಾರಿ ಸಾಗು ಮಾಡಿದ್ದೆ. ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದರ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಈ ಸಾಗುಗೆ ಸಾಧ್ಯ ಆದಷ್ಟು ಫ್ರೆಶ್ ಆಗಿರೋ ತರಕಾರಿನ ಉಪಯೋಗಿಸ್ಬೇಕು. ಒಂದು ಕುಕ್ಕರ್ಗೆ 1/4 kgಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. 1/4 kgಯಷ್ಟು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ. 1/4 kgಗಿಂತ ಸ್ವಲ್ಪ ಕಡಿಮೆ ಕ್ಯಾರೆಟು, 1 ಸ್ಪೂನ್ನಷ್ಟು ಉಪ್ಪು, ಇದು ಬೇಯೋವಷ್ಟು ನೀರು ಹಾಕ್ತಿದ್ದೀನಿ. ಕ್ಯಾರೆಟ್ನ ಜಾಸ್ತಿ ಹಾಕಿದರೆ ಪಲ್ಯ ಸ್ವಲ್ಪ ಸೀಗಾಗುತ್ತೆ, ಹಾಗಾಗಿ 1/4 kgಗಿಂತ ಕಡಿಮೆ ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು 1 ವಿಷಲ್ ಕೂಗಿದ್ರೆ ಸಾಕು, ತುಂಬ ಮೆತ್ತಗೆ ತರಕಾರಿ ಬೇಯಬಾರ್ದು ಸಾಗುನಲ್ಲಿ. ಮಿಕ್ಸಿ ಜಾರ್ಗೆ 1 ಟೀ ಸ್ಪೂನ್ನಷ್ಟು ಧನಿಯಾ, 3 ಲವಂಗ, 1 ಇಂಚಿನಷ್ಟು ಶುಂಠಿ, 1 ಸಣ್ಣ ಚೂರು ಚಕ್ಕೆ, 1 ಹೋಳು ಫ್ರೆಶ್ ಆಗಿ ತುರಿದಿರೋ ಕಾಯಿ ತುರಿ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, 5 ರಿಂದ 6 ಹಸಿರು ಮೆಣಸಿನ್ಕಾಯಿ, 1 ಬಟ್ಲು ಹಾಲಿನ ಗಟ್ಟಿ ಕೆನೆ. ಹಾಲಿನ ಕೆನೆ ಅಥವಾ ಗೋಡಂಬಿ ಬೇಕಾದರೂ ಹಾಕ್ಬೋದು. 200 ml ಹಾಲು ತೊಗೊಂಡಿದ್ದೀನಿ. ಹಾಲು ಹಾಕಿ ಈ ಮಸಾಲೆನ ರುಬ್ತಾ ಇದ್ದೀನಿ. ನುಣ್ಣಕ್ಕೆ ರುಬ್ಕೋಬೇಕು. ಇಷ್ಟು ಹಾಲು ಉಳಿದಿದೆ, ಇದನ್ನು ಗ್ರೇವಿಗೆ ಉಪಯೋಗಿಸ್ತೀನಿ. 1 ಬಾಣಲಿನ ಕಾಯ್ಲಿಕ್ಕಿಟ್ಟು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ 1 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ 2 ಮೀಡಿಯಮ್ ಸೈಜಿಂದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇದು ಸ್ವಲ್ಪ ಹೊತ್ತು ಬಾಡಲಿ. ಆಮೇಲೆ 2 ಮೀಡಿಯಮ್ ಸೈಜಿಂದು ಕ್ಯಾಪ್ಸಿಕಮ್ನ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದೀನಿ. 1 ನಿಮಿಷ ಇದು ಬೆಂದ ಮೇಲೆ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ತಿದ್ದೀನಿ. ಫ್ರೆಶ್ ಆಗಿರೋ 10 ಎಸಳಷ್ಟು ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿದ್ರೆ ಪಲ್ಯಗಳೆಲ್ಲ ತುಂಬ ಚೆನ್ನಾಗಿ ಟೇಸ್ಟು ಗಮಲು ಬರುತ್ತೆ. ಇದಕ್ಕೆ 2 ಮೀಡಿಯಮ್ ಸೈಜಿನ ಟೊಮೊಟೊ ಕಟ್ ಮಾಡಿ ಹಾಕ್ತಿದ್ದೀನಿ. ಇದೆಲ್ಲದನ್ನು 1 ರಿಂದ 1.5 ನಿಮಿಷ ಉರಿತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿರೋ ಅಷ್ಟು ಮಸಾಲೆನೂ ಹಾಕ್ತಾಯಿದ್ದೀನಿ. ಈ ಮಸಾಲೆ ಎಲ್ಲ 1 ರಿಂದ 1.5 ನಿಮಿಷ ಬೇಯಬೇಕು. ಈ ಸಾಗು ಪೂರಿಗಲ್ದಲ್ಲೇ ಸೆಟ್ ದೋಸೆಗೂ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ನಮಗೆ ಹೋಟ್ಲುಗಳಲ್ಲಿ ಕೊಡ್ತಾರಲ್ಲ ಅದೇ ಟೇಸ್ಟು, ಅದೇ ಗಮಲು ಇರುತ್ತೆ. ಈ ಮಸಾಲೆ ಎಲ್ಲ ಒಂದು ಕುದಿ ಬಂದಿದೆ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ತರಕಾರಿನ ಹಾಕ್ತಿದ್ದೀನಿ. ತರಕಾರಿನಲ್ಲಿ ನೀರಿದೆಯಲ್ಲ ಅದನ್ನು ಸೇರಿಸಿ ಹಾಕ್ತಿದ್ದೀನಿ. ಈ ಸಾಗುನಲ್ಲಿ ಗ್ರೇವಿಗೋಸ್ಕರ ನಾನು ಕೆನೆ ಮತ್ತು ಹಾಲು ಎರಡನ್ನೂ ಉಪಯೋಗಿಸಿದ್ದೀನಿ. ಇವು ಯಾವುದು ಬೇಡ ಅಂದರೆ ಗೋಡಂಬಿನ ಜಾಸ್ತಿ ಹಾಕ್ಬೋದು, ಇಲ್ಲ ಕಾಯಿ ತುರಿನೂ ಜಾಸ್ತಿ ಹಾಕ್ಬೋದು. ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಳಿದಿದ್ದ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸುಮಾರು ನಾನು ಇಲ್ಲಿ 150 ರಿಂದ 200 ml ಹಾಲು ಉಪಯೋಗಿಸಿದ್ದೀನಿ. 50 ಗ್ರಾಮ್ನಷ್ಟು ಕೆನೆ ಉಪಯೋಗಿಸಿದ್ದೀನಿ. ನಾನು ತರಕಾರಿ ಬೇಯಿಸ್ಲಿಕ್ಕಷ್ಟೇ ಉಪ್ಪು ಹಾಕಿದ್ದೆ. ಗ್ರೇವಿ ಸ್ವಲ್ಪ ಸಪ್ಪೆ ಅನ್ನಿಸ್ತಿದೆ, ಹಾಗಾಗಿ ಇನ್ನೊಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. 5 ರಿಂದ 6 ನಿಮಿಷ ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು, ಆಮೇಲೆ ಇದನ್ನು ಸರ್ವ್ ಮಾಡಬೇಕು. ಈ ರೆಸಿಪಿನ ನೀವು ಮನೆಯಲ್ಲಿ ಮಾಡಿ ನೋಡಿ, ಹೋಟ್ಲು ಸ್ಟೈಲಲ್ಲೇ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.